ಅಂದರೆ ಎಲ್ಲ ನಡೆದು ಹೋಗ್ತಿರ್ಬೇಕಾದ್ರೆ ಅಪ್ಲೈ ಮಾಡಬೇಕು. ಅಪ್ಲೈ ಇದೆ ಅಂತೇಳಿ 317 ಹೆಚ್ಚಿನ ಅಡಿಯಲ್ಲಿ ಚೇತನ ವ್ಯಕ್ತಿಗಳಿಗೆ ನನ್ನ ಈಗ ನಾವು ಹೇಳ್ಬೇಕಾದ್ರೆ 1+1 ಈ ಒಂದು ನೀವು ನಿಂತ್ಕೊಳ್ಳಿ ಸರ್ ಕೊಡೋಣ. ನಮ್ಮ ಶರೀರಕ್ಕೆ ಆಗಿರ್ಬೋದು, ಇನ್ನೊಂದು ಕಡೆಗೆ ಲಯನ್ ಸಂಸ್ಥೆ, ಇನ್ನೊಂದು ಕಡೆಗೆ ನಮ್ಮ CRC ಸಂಸ್ಥೆಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈ ರೀತಿ ಒಂದು ಸರ್ಕಾರದ ಅಧಿಕಾರಿಗಳು ಅಂದರೆ ನೋಡೋ ರೀತಿಯೇ ಒಂದು ಸಾರ್ವಜನಿಕ ಸಾಗರದ ಲಯನ್ ಸಂಸ್ಥೆ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ಒಂದು ದೊಡ್ಡ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಚೇತನರು ಇವತ್ತಿದ್ದಾರೆ. ಅದರಲ್ಲಿ ನಾವು ಸಹ ಪ್ರತಿ ವರ್ಷ ಈ 3 ವರ್ಷ ಆಯಿತು ನಮ್ಮ ಬಂದು, 3 ವರ್ಷದಲ್ಲೂ ಸಹ ಈ ಭಾಗದ ಅವರು ಏನು ಇದ್ದಾರೆ ಅವರಿಗೆ ಇವತ್ತು 3 ವೀಲರ್ ವೆಹಿಕಲಿಂದ ಹಿಡಿದು ಶ್ರವಣ ಇರುವಂಥದ್ದಿರ್ಬೋದು, ಸೈಕಲಿಂದ ಹಿಡಿದು ಪ್ರತಿಯೊಂದು ಸಹ ಸುಮಾರು 1704 ಜನರಿಗೆ ನಾವು ಸಹ ವಿತರಣೆಯನ್ನು ಮಾಡಿದ್ವಿ. ರಾಜ್ಯ ಸರ್ಕಾರದಲ್ಲೂ ವಿತರಣೆ ಮಾಡಿದ್ವಿ. ಡಾಕ್ಟರ್ ಪ್ರಸನ್ನ ಟಿ ಅಂತೇಳಿ ಇಂದು ನಾವು ಸಾಗರ ಲಯನ್ಸ್ ಕ್ಲಬ್ನಿಂದ ಸಾಗರದ ಗ್ರಾಮೀಣ ಹಾಗೂ ನಗರ ಭಾಗದ ಅಂಗವಿಕಲರಿಗೆ, ವಿಕಲಚೇತನರಿಗೆ ಭಾರತ ಸರ್ಕಾರದ ಒಂದು ವಿನೂತನ ಯೋಜನೆಯಾದಂತಹ ಅಂಗವಿಕಲರಿಗೆ ತಲುಪುವ ನಿಟ್ಟಿನಲ್ಲಿ ನಾವು ಅವರಿಗೆ ಸಾಧನ ಸಲಕರಣೆಗಳನ್ನು ಇಂದು ನೀಡುತ್ತಿದ್ದೇವೆ. ಸರಿಸುಮಾರು 167 ಜನ ಫಲಾನುಭವಿಗಳಿಗೆ ನಾವು ಇವತ್ತು ನೀಡುತ್ತಿದ್ದೇವೆ. ನಡೆಸ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶೃಂಗೇರಿ ಮಠ, ಲಯನ್ಸ್ ಕ್ಲಬ್ ಆಫ್ ಸಾಗರ, CRC ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಸುಮಾರು 1.25 ಕೋಟಿ ರೂಪಾಯಿಯಷ್ಟು ವಿಶೇಷ ಹಣವನ್ನು ಕೇಂದ್ರ ಸರ್ಕಾರದಿಂದ ನಾವು ತಂದು ಅದನ್ನು ವಿಶೇಷ ಚೇತನ ವ್ಯಕ್ತಿಗಳಿಗೆ ಪರಿಕರಗಳನ್ನು ಕೊಡುವಂಥ ಕೆಲಸವನ್ನು ಇಂದು ನಾವು ಮಾಡ್ತಾ ಇದ್ದೇವೆ. ತಮ್ಮನಿಗೆ ಮೊದಲಿಂದನೂ ನಡೆಯೋಕ್ಕಾಗಲ್ಲ, ಅಂಗವಿಕಲತೆ ಇದೆ, ತುಂಬ ಕಷ್ಟ ಇತ್ತು. ಎಲ್ಲಿ ಕೇಳಿದ್ರೂ ಯಾವುದೇ ಸಹಾಯ ಆಗಲಿಲ್ಲ. ಅವನು ಓನಾಗಿ ಯಾವುದೇ ಕೆಲಸ ಮಾಡೋ ಸ್ಥಿತಿಯಲ್ಲಿಲ್ಲ. ಅವನಿಗೆ ಓಡಾಡಬೇಕು ಅನ್ನೋ ಆಸೆ ಇದೆ. ಆದರೆ ಈಗ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ, ಸರ್ಕಾರದ ವತಿಯಿಂದ ವೀಲ್ ಚೇರ್ ಬಂದಿರೋದು ನಮಗೆ ತುಂಬ ಅನುಕೂಲ ಆಗಿದೆ.